ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾಣಲೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಬಾಣಲೆ ರೊಟ್ಟಿ ಮಾಡಲಿಕ್ಕೆ ತುಂಬ ಸುಲಭ. ಈಗ ನಾವು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಇಲ್ಲಿ ನಾನು 1/4 ಕಪ್ನಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. ಹಾಗೆ 2 ಕಪ್ನಷ್ಟು ಕಟ್ಸಾಂಬಾರ್ ಅಕ್ಕಿಯನ್ನು ತಗೊಂಡಿದ್ದೇನೆ. ನೀವು ಸ್ಟೋರಿನ ಅಕ್ಕಿ ಆದರೂ ನಡೀತದೆ. ಇದನ್ನು 5ರಿಂದ 6 ಗಂಟೆ ನೆನೆ ಹಾಕೋಬೇಕು. ಚೆನ್ನಾಗಿ ತೊಳೆದು ನಂತರ ಇದನ್ನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ನಾನು ಉದ್ದನ್ನು ಹಾಕ್ತಾ ಇದ್ದೇನೆ. ಉದ್ದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ. ನೀವು ಇಡ್ಲಿಗೆ ಯಾವ ಥರ ರುಬ್ತೀರಿ ಅದೇ ಥರ ರುಬ್ಕೊಂಡ್ರೆ ಸಾಕು. ಈಗ ಆಗಿದೆ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಅದೇ ಮಿಕ್ಸಿ ಜಾರಿಗೆ ನಾನೀಗ ಅಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೆ ಬೇರೆ ಏನೂ ಸೇರಿಸ್ಬೇಕಂತಿಲ್ಲ. ಅನ್ನ ಆಗಲಿ ಬೇರೆ ಯಾವುದೇ ವಸ್ತುವನ್ನು ಸೇರಿಸ್ಬೇಕಂತಿಲ್ಲ. ಖಾಲಿ ಉದ್ದು ಮತ್ತು ಅಕ್ಕಿಯನ್ನು ರುಬ್ಕೊಂಡ್ರೆ ಸಾಕು. ದಿಢೀರಂತ ಕೂಡ ನೀವು ದೋಸೆ ಮಾಡ್ಕೋಬೋದು. ಈಗ ಆಗಿದೆ ನೋಡಿ, ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ನೋಡಿ, ಹಿಟ್ಟಿದು ಈ ಥರ ಇರಬೇಕು. ಇಡ್ಲಿ ಹಿಟ್ಟಿನ ಹದ ಮಾಡಿಕೊಂಡ್ರೆ ಸಾಕಾಗ್ತದೆ. ಇಲ್ಲಿ ನಾನು ಚೀನ್ ತಟ್ಟೆಯನ್ನು ತಗೊಂಡಿದ್ದೇನೆ ನೋಡಿ, ಹಳೆಯದು ಚೀನ್ ತಟ್ಟೆ. ಯೂಸ್ ಇಲ್ಲ, ಇದು ದೋಸೆ ಮಾಡಲಿಕ್ಕೆ ಮಾತ್ರ ಇರೋದು. ಇಂಥ ಚೀನ್ ತಟ್ಟೆ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಚೆನ್ನಾಗಿ ಬರ್ತದೆ. ತಿನ್ನುವಾಗ ಸಹ ಕರ್ಕರಾಗಿ ಚೆನ್ನಾಗಿರ್ತದೆ. ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಫಸ್ಟಿಗೆ ಎಣ್ಣೆ ಹಾಕ್ತಾ ಇದ್ದೇನೆ ನೋಡಿ. ನಂತರ ಒಂದು ಸೌಟಲ್ಲಿ 2 ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಬೇಕಾದರೆ ನೀವು ಇನ್ನೂ ದಪ್ಪಕ್ಕೆ ದೋಸೆಯನ್ನು ಮಾಡ್ಕೋಬೋದು. ಇದು ಒಂದು 5-6 ಸ್ಪೂನ್ ಒಟ್ಟಿಗೆ ಕೂಡ ಹಾಕ್ಬೋದು. ಚೆನ್ನಾಗಿ ಬರ್ತದೆ ಉಬ್ಕೊಂಡು. ಆದರೆ ಲೋ ಫ್ಲೇಮಲ್ಲೇ ಇಡಬೇಕು. ನೀವು ಗ್ಯಾಸನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಸೈಡೆಲ್ಲ ನೋಡಿ ಬಿಡ್ತಾ ಬರ್ತದೆ. ಇದೀಗ ಬೇಯ್ತಾ ಇರಲಿ. ನೋಡಿ ಈಗ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನೀವು ಈಗ ಸೌಟ್ ಹಾಕಿದರೆ ಮೇಲಕ್ಕೆ ಬರ್ತದೆ. ಏನು ಇದಕ್ಕೆ ಪ್ರೆಷರ್ ಹಾಕಬೇಕಂತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ. ಇದನ್ನು ಮಗುಚಿ ಹಾಕಿ ಬೇಯಿಸಬೇಕು. ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ತಿನ್ನಲಿಕ್ಕೂ ತುಂಬ ರುಚಿಯಾಗಿರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ. ನಿಮಗೆ ಗೊತ್ತಿರ್ಬೋದು ಮೊದಲೇ, ಆದರೂ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗಾಗಿದೆ ಅಂತ. ನಾನೀಗ ಇನ್ನೊಂದು ದೋಸೆಯನ್ನು ಹಾಕ್ತಾ ಇದ್ದೇನೆ ನೋಡಿ. ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಿದ್ದೇನೆ. ನೀವು ಬೇಕಾದರೆ ಎಷ್ಟು ದಪ್ಪಕ್ಕೆ ಕೂಡ ಈ ದೋಸೆಯನ್ನು ಮಾಡ್ಬೋದು. ಆದರೆ ಸ್ವಲ್ಪ ಹೊತ್ತು ಕಾಯಬೇಕು. ಲೋ ಫ್ಲೇಮಲ್ಲಿ ಇಟ್ಟೆ ಇದನ್ನು ಬೇಯಿಸಬೇಕು. ಒಳಗಡೆ ಎಲ್ಲ ಹಸಿ ಇರ್ತದೆ, ಇಲ್ಲಾದರೆ. ನೋಡಿ ಆಗಿದೆ ದೋಸೆ, ಎಷ್ಟು ಚೆನ್ನಾಗಿ ಬಂದಿದೆ. ಹಿಟ್ಟನ್ನು ಮೊದಲ ದಿನ ರುಬ್ಬಿ ಕೂಡ ಇಟ್ಟು ಮರುದಿವಸ ಚೀನ್ ತಟ್ಟೆಯಲ್ಲಿ ಅಂದರೆ ಬಾಣಲೆಯಲ್ಲಿ ಹೊಯ್ಬೋದು, ಚೆನ್ನಾಗಿ ಬರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ. ನಿಮ್ಗೆ ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣಕ್ಕೆ ಈ ದೋಸೆಯನ್ನು ಮಾಡ್ಕೋಬೋದು. ಹಾಗೆ ಅಕ್ಕಿ ಮತ್ತು ಉದ್ದನ್ನು ನೆನೆಸ್ಕೊಂಡ್ರೆ ಆಯಿತು, ದೋಸೆ ರೆಡಿ ಆಗ್ತದೆ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.